ಅಪ್ಪಾಜಿ ಗೌಡ್ರು ಇದ್ದಾರೆ ನಮ್ಮ ಜೊತೆ, ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸಾಕು ಬಿಡಿ ಸರ್. ಏನು ಹೈಕಮಾಂಡ್ ಏನಾದ್ರು ಭರವಸೆ ಕೊಟ್ಟಿತ್ತ? ಹೈಕಮಾಂಡ್ ಯಾರಿಗೂ ಭರವಸೆ ಕೊಡೋದಿಲ್ರಿ, ಎಂದೂ ಕೊಡೋದಿಲ್ಲ. ಹೈಕಮಾಂಡ್ನವ್ರು ಭರವಸೆ ಕೊಡ್ತಾರ ಎಂದ್ರೆ ಅವರು, ಆದರೆ ನಮ್ಮ ಬ್ಯಾಕ್ಗ್ರೌಂಡ್ ಏನು, ಜಿಲ್ಲಾವಾರು ಲೆಕ್ಕಾಚಾರ ಏನು, ಯಾರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಷ್ಟು ವರ್ಷ ಸೇವೆ ಮಾಡಿದ್ದೀವಿ, ಏನಾಗಿದೆ, ರೀಜನಲ್ ಬ್ಯಾಲೆನ್ಸು, ಇದನ್ನು ನೋಡ್ತೇವೆ. ಅದರ ಮೇಲೆ ಅಂದಾಜು ಮಾಡ್ಕೊತೇವೆ. ನಮ್ದು ಆಗುತ್ತಪ್ಪ ಅನ್ನೋಂಥ ನಿರೀಕ್ಷೆ ಇರುತ್ತೆ, ಜನರ ಅಭಿಪ್ರಾಯ ಇರುತ್ತೆ. ಬಂದು ಸಿದ್ದರಾಮಯ್ಯನವರು ಭೇಟಿಯಾಗಿರ್ತಾರೆ, ಜನ CM ಅವ್ರನ್ನ ಭೇಟಿಯಾಗಿರ್ತಾರೆ, ಖರ್ಗೆ ಸಾಹೇಬ್ರನ್ನು ಭೇಟಿಯಾಗಿದ್ದಾರೆ. ಅಲ್ಲಿ ಹೇಳುವಾಗ ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ಅವರ ಬಗ್ಗೆ ನಮಗೆ ನೀವು ಹೇಳಬೇಕಾದ ಅವಶ್ಯಕತೆ ಇಲ್ಲ ಅಂದ್ರೆ ಸಂದೇಶ ಏನು ಹೋಗುತ್ತೆ? ಅಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ನಾಯಕರನ್ನ ಕಡೆಗಣಿಸ್ತಾ ಇದ್ದಾರೆ. ಹಿರಿಯರನ್ನಕ್ಕೆ ಏನೇನು ವಯಸ್ಸಾಗಿದೆಯಾ? ಏನು ವಯಸ್ಸೇನು 78 80 ಆಗಿದಾವ ನಮಗೆ? ಹೇಳಿ ನೋಡೋಣ. 68 ಆಗಿದಾವೆ ಈಗ. ಇದೇ ನಮಗೆ 48 ಇದ್ದಾಗ ಇನ್ನೂ ಸಣ್ಣವಿದೆಯಪ್ಪ ಅಂತಂದ್ರು. ಈಗ 68 ಅಂದ್ರೆ ಈಗ ಮುದುಕರಾದ್ರಿ ಅಂತಾರೆ. 4-5 ಬಾರಿ ಗೆದ್ರು. 6 ಬಾರಿ ಗೆದ್ದಿದ್ದೀನಿ, 8 ಬಾರಿ ಕಾಂಟೆಸ್ಟ್ ಮಾಡಿದ್ದೀನಿ, ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದೀನಿ, ಅದಕ್ಕಿಂತ ಮುಂಚೆ ಸೊಸೈಟಿಯ ಅಧ್ಯಕ್ಷನಾಗಿದ್ದೇನೆ, ಸಾಕಷ್ಟು ಪಕ್ಷಕ್ಕೆ ಕೆಲಸ ಮಾಡಿದ್ದೇನೆ, ಏನು ಬೇರೆ ಬೇರೆ ಹುದ್ದೆಯಲ್ಲಿ ಕೆಲಸ ಮಾಡಿದ್ದೇನೆ, ಉಪಾಧ್ಯಕ್ಷನ ಕೆಲಸ, ಯಾವುದು ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ದೆಹಲಿಗೆ ಹೋಗ್ಲಿಲ್ವಾ ನೀವೇನಾದ್ರು? ಡೆಲ್ಲಿಯಲ್ಲಿ ಹೋಗಿ ಯಾರಿಗೆ ಹೇಳ್ಬೇಕ್ರಿ? ಇವ್ರಿಗೆ ಹೇಳ್ಬೇಕಲ್ಲ. ಇದೇ ಸುಜ್ರೇವಾಲಾ ಅವ್ರಿಗೆ ಮಾತಾಡಬೇಕು, ಅದೇ ವೇಣುಗೋಪಾಲ್ ಅವ್ರಿಗೆ ಮಾತಾಡ್ಬೇಕು, ಮತ್ತೆ ಯಾರಿಗೆ ಮಾತಾಡ್ತೀರಿ? ಈಗ ಏನ್ ನಿರ್ಧಾರ ಸರ್ ಮುಂದಿನ? ನೋಡೋಣ ಅಂತ ಜನರದ ಅಭಿಪ್ರಾಯ, ಕನ್ಸೆನ್ಸಸ್, ನಮ್ಮೆಲ್ಲ ಸ್ನೇಹಿತರು ಕೂಡಿ ಚರ್ಚೆ ಮಾಡ್ತೀವಿ. ಪಕ್ಷಕ್ಕೆ ಹಾನಿ ಉಂಟು ಮಾಡೋದಿಲ್ಲ ನಾವು. ಪಕ್ಷಕ್ಕೆ ಹಾನಿ ಉಂಟು ಮಾಡುವಂಥ ವಿಚಾರಗಳಿಲ್ಲ. ಆದರೆ ಪಕ್ಷದಲ್ಲಿ ಇದ್ಕೊಂಡು ಯಾರು ಇಲ್ಲಿ ಎಂತ ಗೊರ್ಲೆ ಥರ ಏನಪ್ಪಾ ಅಂದ್ರೆ ಜೀವನ ಮಾಡ್ತಾ ಇದ್ದಾರೆ, ಅವರಿಗೆ ಪಾಠ ಕಲಿಸ್ಲಿಕ್ಕೆ ನಾವೆಲ್ಲರೂ ಸಿದ್ಧರಾಗಬೇಕಾಗ್ತದೆ. ನೀವು ಸಚಿವ ಸ್ಥಾನ ತಪ್ಪೋದಕ್ಕೆ ಏನು ಕಾರಣ? ಯಾರಾದರೂ ತಪ್ಪಿಸಿದ್ದಾರೆ? ಅಲ್ಲಿ ಹೇಳಿದ್ದೀನಲ್ಲ, ಎಷ್ಟು ಸಲ ಹೇಳಿ. ನಮ್ಗೆ ಎಲ್ಲರೂ ಸಚಿವ, ನಂದು ಒಬ್ಬಂದೇ ಅಲ್ಲ. ಶಿವಾನಂದ ಪಾಟೀಲನ್ ತಪ್ಪಾಗೋದಕ್ಕೆ, ಯಶವಂತರಾಯಗೌಡನ್ ತಪ್ಪೋದಕ್ಕೆ, ಅಪ್ಪಾಜಿ ನಾಡಗೌಡನ್ ತಪ್ಪೋದಕ್ಕೆ, ಯಾರದೆಲ್ಲ ತಪ್ಪಬೇಕು ಅದಕ್ಕೆ ಕಾರಣ ಯಾರ ಇದ್ರೆ ಅದು MB ಪಾಟೀಲ್ರು ಅನ್ನೋದು ಭಾಳ ನಿಚ್ಚಳವಾಗಿದೆ. ಯಾವ ಸಮುದಾಯದ ಜನರು ಕೂಡ ಪ್ರಬಲವಾಗಿ ಬೆಳೀಲಿಕ್ಕೆ ಅವ್ರು ಎಂದೂ ಕೂಡ ಸಮಾಧಾನ ಇಲ್ಲ ಅವ್ರಿಗೆ. ಈಗ ಏನು ರಾಜೀನಾಮೆ ಕೊಡ್ತೀರಾ? ಏನು ಇಂಡಿ ಶಾಸಕ ಎಲ್ಲ ರಾಜೀನಾಮೆ? ಇಲ್ಲ, ನನಗೆ ಗೊತ್ತಿಲ್ಲ. ಇಂಡಿ ಶಾಸಕರು ಕೊಟ್ಟಿದ್ದಾರೆ ಅಂತ ಹೇಳ್ತೀರಿ, ಅದನ್ನು ಚೆಕ್ ಮಾಡ್ಬೇಕು. ನಾನು ಗೊತ್ತಿಲ್ಲ. ಅವ್ರ ಜೋಡಿನೂ ಮಾತಾಡ್ತೀನಿ, ಕ್ಷೇತ್ರ ಜನತೆ ಜೊತೆ ಚರ್ಚೆ ಮಾಡ್ತೀನಿ, ಚರ್ಚೆ ಮಾಡಿ ನಿರ್ಧಾರ ತಗೋತೀವಿ. ಇದು ಏನು ಶಾಸಕರಾಗಿರ್ತಕ್ಕಂಥ ಅಪ್ಪಾಜಿ ಗೌಡ ಮಾತುಗಳು. ಕ್ಯಾಮರಾ ಪರ್ಸನ್ ರವಿ ಜೊತೆ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.